ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಾಮಕೃಷ್ಣ ಮಠ ಮತ್ತು ಮಿಷನ್ ಬಗ್ಗೆ ಮಾತಾಡಕ್ಕೆ ಹೇಳಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಪ್ರಾಚೀನವಾದದ್ದು. 8,000 ವರ್ಷ ಅಂತ ಹೇಳ್ತಾರೆ, 10,000 ವರ್ಷ ಅಂತ ಹೇಳ್ತಾರೆ, ಇನ್ನು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಅಂತ ಇತ್ತು. ಇದರಲ್ಲಿ ಆಶ್ರಮ ಅಂದರೆ 4 ಆಶ್ರಮಗಳಿತ್ತು. ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ 4 ಇತ್ತು. ಇದರಲ್ಲಿ ಗೃಹಸ್ಥರು ಮಿಕ್ಕಿದ 3 ಆಶ್ರಮಗಳನ್ನು ನೋಡ್ಕೊಳ್ತಾ ಇದ್ದರು, ರಕ್ಷಣೆ ಮಾಡ್ತಾಯಿದ್ರು, ಪಾಲಿಸ್ತಾ ಇದ್ದರು. ಆದರೆ ಸ್ವಲ್ಪ ಇಷ್ಟು ವರ್ಷಗಳು, ಈ 8,000 ವರ್ಷದಲ್ಲಿ ಸ್ಲೋವಾಗಿ ಆ ವ್ಯಾಲ್ಯೂಸ್ ಎಲ್ಲ ಸ್ವಲ್ಪವಾಗಿ ಬಿಟ್ಟೋಯ್ತು. ಗೃಹಸ್ಥರು ಶಾಸ್ತ್ರದಲ್ಲಿ ಕೊಟ್ಟಿರುವಂಗೆ ಗೃಹಸ್ಥರಾಗಿರಲಿಲ್ಲ, ಸನ್ಯಾಸಿಗಳು ಶಾಸ್ತ್ರದಲ್ಲಿ ಕೊಟ್ಟಿರುವಂಗೆ ಸನ್ಯಾಸಿಗಳಾಗಿ ಬಾಳಲಿಲ್ಲ. ದರ್ ವಾಸ್ ಎ ಗ್ರ್ಯಾಜುವಲ್ ಡಿಟೀರಿಯರೇಷನ್ ಆಫ್ ವ್ಯಾಲ್ಯೂಸ್. 9ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಅವತಾರ ಮಾಡಿದರು. ಅವರು ಬರೋಕ್ಕೆ ಹಿಂದೆನೇ ಬಹಳ ಶಾಸ್ತ್ರಗಳಿತ್ತು. ಅವರು ಬಹಳ ಪುಸ್ತಕಗಳು ಬರೆದರು. ಅದೆಲ್ಲ ಬರೆದ ಮೇಲೆ ಕೊನೆಯಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ ಶಂಕರರು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಅಂದರೆ ಶ್ಲೋಕಾರ್ಧೇನೆ ಅಂದರೆ ಅರ್ಧ ಶ್ಲೋಕದಲ್ಲಿ ಪ್ರವಕ್ಷ್ಯಾಮಿ ಹೇಳ್ತೀನಿ. ಏನು ಹೇಳ್ತಾರೆ? ಯದುಕ್ತಂ ಗ್ರಂಥಕೋಟಿಭಿಃ, ಕೋಟಿ ಗ್ರಂಥಗಳಲ್ಲಿ ಏನಿದೆಯೋ ಅದರ ಸಾರವನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ. ಅದೇನದು ಅರ್ಧ ಶ್ಲೋಕ? ಬ್ರಹ್ಮಸತ್ಯಂ ಜಗನ್ಮಿಥ್ಯ, ದೇವರು ನಿಜ, ಬ್ರಹ್ಮಸತ್ಯಂ. ಜಗನ್ಮಿಥ್ಯ, ಈ ಜಗತ್ತು ಸುಳ್ಳು, ಮಿಥ್ಯ. ಜೀವೋ ಬ್ರಹ್ಮೈವ ನಾಪರಃ. ಇದನ್ನು ಆರ್ಡಿನರಿ ಪೀಪಲ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಜನರನ್ನು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದಿದ್ದೀರಾ ಅಂತ ಕೇಳಿದರೆ ಓದಿದ್ದೀನಿ ಅಂತಾರೆ. ಎಷ್ಟು ವಾಲ್ಯೂಮ್ಸ್ ಓದಿದ್ದೀನಿ ಅಂದರೆ ಫಸ್ಟ್ ವಾಲ್ಯೂಮ್ ಓದಿದ್ದೀನಿ ಅಷ್ಟೇ. 9 ವಾಲ್ಯೂಮ್ ಇರುತ್ತೆ, 10 ವಾಲ್ಯೂಮ್ ಇರುತ್ತೆ. ಫಸ್ಟ್ ವಾಲ್ಯೂಮ್ ಓದಿರ್ತಾರೆ, ಆಮೇಲೆ ಓದಿರಲ್ಲ. ವಚನವೇದ ಓದಿದ್ದೀರಾ ಅಂದರೆ ಫಸ್ಟ್ ವಾಲ್ಯೂಮ್ ಓದಿರ್ತಾರೆ, ಆಮೇಲೆ ಓದಲ್ಲ. ಅದೇ ಥರ ಈ ಶ್ಲೋಕ ಕೂಡ ಅರ್ಧ ಶ್ಲೋಕನೇ ಇರೋದು. ಆ ಅರ್ಧ ಶ್ಲೋಕದಲ್ಲಿ ಅರ್ಧ ಓದಿದ್ದಾರೆ ಅಷ್ಟೇ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಷ್ಟೇ ಓದಿದ್ರು. ಅಂದರೆ ದೇವರು ನಿಜ, ಈ ಜಗತ್ತು ಸುಳ್ಳು. ಅಂದರೆ ಎಲ್ಲರೂ ದೇವರನ್ನು ಆರಾಧಿಸಿದರು, ಪೂಜೆ ಮಾಡಿದರು. ಈ ಜಗತ್ತು ಸುಳ್ಳಲ್ಲ. ಯಾತಕ್ಕೆ ನಾವೆಲ್ಲ ಈ ಜಗತ್ತು ನಾವೆಲ್ಲ ನೋಡ್ಕೊಳ್ಬೇಕು? ನಮ್ಮ ಶಿಕ್ಷಣ ಬೇಕಿಲ್ಲ, ನಮಗೆ ಒಳ್ಳೆ ಆರೋಗ್ಯ ಬೇಕಿಲ್ಲ, ಜಗತ್ತಲ್ಲಿ ಒಂದು ಆರ್ಥಿಕ ಪ್ರಗತಿ ಬೇಕಿಲ್ಲ, ಯಾವುದು ಬೇಕಿಲ್ಲ. ಯಾಕಂದರೆ ಜಗತ್ತು ಸುಳ್ಳು. ಈ ಥರ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಬಂದುಬಿಡ್ತು. ಒಂದು ಹೋಲ್ ಇಂಡಿಯಾದಲ್ಲಿ ಒಂದು ಫ್ಯಾಟಲಿಸ್ಟಿಕ್. ಯಾತಕ್ಕೆ ಈ ಥರ ಇದೆಯಾ? ಒಂದು ದರಿದ್ರನಾಗಿದೆಯಾ ಅಂದರೆ ಇದೆಲ್ಲ ಸುಳ್ಳುತ್ತಾನೆ. ಧನವಂತನಾಗಿದ್ದರೇನು, ನಾನು ದರಿದ್ರನಾಗಿದ್ದರೂ ಎಲ್ಲ ಸುಳ್ಳಲ್ಲಿ ಹೇಗಿದ್ದರೆ ಏನು ಅಂತ. ಈ ಜಗತ್ತು ಒಂದು ಸುಳ್ಳಾಗೋಯ್ತು. ಹೀಗೆ ಒಂದು ರಾಂಗ್ ಇಂಟರ್ಪ್ರಿಟೇಷನ್ ಕೊಟ್ಬಿಟ್ರು ಶಂಕರರ ಶ್ಲೋಕಕ್ಕೆ. ಆದ್ದರಿಂದ ದರ್ ವಾಸ್ ಎ ಡಿಗ್ರೇಡೇಷನ್ ಆಫ್ ವ್ಯಾಲ್ಯೂಸ್ ಆಲ್ ಓವರ್ ಇಂಡಿಯಾ. ಎಲ್ಲ ಡಿಗ್ರೇಡೇಷನ್ ಬಂದಾಗ ಯು ಸ್ಟಾರ್ಟ್ ಲೂಸಿಂಗ್ ಫೇತ್ ಇನ್ ಯುವರ್ ಸೆಲ್ಫ್, ಆತ್ಮವಿಶ್ವಾಸ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೆನ್ ಯು ಲೂಸ್ ಯುವರ್
self-confidence, that is the starting of deterioration and degradation of the individual and of the nation. ಬರೀ ವೈಯಕ್ತಿಕ ಮಾತ್ರ ಅಲ್ಲ, ದೇಶ ಕೂಡ ಹಾಗೆ ಕೆಳಗಡೆ ಹೊರಟೋಗುತ್ತೆ. ಸೊ ವಿ ಬಿಕೇಮ್ ಎ ವೀಕ್ ನೇಷನ್. ಡ್ಯೂರಿಂಗ್ ದ ಕೋರ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್ ಉಪನಿಷತ್ ಇತ್ತು, ದೊಡ್ಡ ದೊಡ್ಡ ಶಾಸ್ತ್ರಗಳೆಲ್ಲ ಇತ್ತು, ದೊಡ್ಡ ದೊಡ್ಡ ಋಷಿಗಳೆಲ್ಲ ಇದ್ದರು. ಬಟ್ ದೆರ್ ವಾಸ್ ಎ ಗ್ರ್ಯಾಜುವಲ್ ಡೆಟೀರಿಯರೇಷನ್ ಆಫ್ ವ್ಯಾಲ್ಯೂಸ್. ಆತ್ಮವಿಶ್ವಾಸ ಹೊರಟೋಯ್ತು. ಆ್ಯಂಡ್ ನಮಗೆ ಆತ್ಮವಿಶ್ವಾಸ ಹೋದರೆ ವಿ ಬಿಕಮ್ ವೆರಿ ವೀಕ್. ಅದಕ್ಕೆ ಹೇಳ್ತಾರೆ, ಓನ್ಲಿ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ ಸ್ಟ್ರೆಂಗ್ತ್, ವೀಕ್ನೆಸ್ ವಿಲ್ ನೆವರ್ ರೆಸ್ಪೆಕ್ಟ್ ಸ್ಟ್ರೆಂಗ್ತ್, ಆ ಸ್ಟ್ರೆಂಗ್ತ್ ವಿಲ್ ನೆವರ್ ರೆಸ್ಪೆಕ್ಟ್ ವೀಕ್ನೆಸ್, ಓನ್ಲಿ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ಸ್ ಸ್ಟ್ರೆಂಗ್ತ್. ಸೊ ಹೀಗಾಗಿದ್ದರಿಂದ ಎನಿಬಡಿ ಕುಡ್ ಕಮ್ ಅಂಡ್ ಕ್ಯಾಪ್ಚರ್ ಅಸ್. 10th ಸೆಂಚುರಿಯಿಂದ ಮುಸ್ಲಿಮ್ಸ್ ಬಂದರು, ದೇ ಕ್ಯಾಪ್ಚರ್ಡ್ ಅಸ್. ಆಮೇಲೆ ಡಚ್ ಬಂದರು, ದೇ ಕ್ಯಾಪ್ಚರ್ಡ್ ಎ ಪಾರ್ಟ್ ಆಫ್ ಇಂಡಿಯಾ. ಪೋರ್ಚುಗೀಸ್ ಬಂದರು, ದೇ ಕ್ಯಾಪ್ಚರ್ಡ್ ಎ ಪಾರ್ಟ್ ಆಫ್ ಇಂಡಿಯಾ. ಫ್ರೆಂಚ್ ಬಂದರು, ದೇ ಕ್ಯಾಪ್ಚರ್ಡ್ ಎ ಪಾರ್ಟ್ ಆಫ್ ಇಂಡಿಯಾ. ಬ್ರಿಟಿಷ್ ಬಂದರು, ದೇ ಕ್ಯಾಪ್ಚರ್ಡ್ ಹೋಲ್ ಆಫ್ ಇಂಡಿಯಾ. ಇದೆಲ್ಲ ನೋಡಿದರೆ ಮ್ಯಾಪಲ್ಲಿ ದೇ ಆರ್ ಆಲ್ ವೆರಿ ಸ್ಮಾಲ್ ಕಂಟ್ರೀಸ್, ನಾಟ್ ಇವನ್ ದ ಸೈಜ್ ಆಫ್ ಕರ್ನಾಟಕ, ಆ್ಯಂಡ್ ಪಾಪ್ಯುಲೇಷನ್ ಈಸ್ ಮಚ್ ಲೆಸ್. ಬಟ್ ಅವರಿಗೆಲ್ಲ ಅವ್ರು ಬಂದು ನಮ್ಮನ್ನು ಎನಿಬಡಿ ಕುಡ್ ಕ್ಯಾಪ್ಚರ್ ಅಸ್ ಬಿಕಾಸ್ ವಿ ಹ್ಯಾಡ್ ನೋ ಕಾನ್ಫಿಡೆನ್ಸ್ ಇನ್ ಅವರ್ ಸೆಲ್ಸ್. ಈ ಥರ 1000 years ವಿ ಸಫರ್ಡ್ ಫ್ರಮ್ 10th century ಅಪ್ ಟು 19th century. For 1000 years India became a slave of foreigners. ಇನ್ನು ಕೆಲವರು ಅವರು ಬರಲಿಲ್ಲ, ಬಂದಿದ್ದರೆ ಅವರು ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ರು. only 7 or 8 countries came, they all captured us. ಆ ಟೈಮಲ್ಲಿ ಯಾವಾಗಲೂ ಈ ಥರ ಒಂದು ಡಿಗ್ರೇಡೇಷನ್ ಬರುವಾಗ ದೇರ್ ಇಸ್ ಅ ಆಟೋ ಕರೆಕ್ಟಿವ್ ಮೆಕ್ಯಾನಿಸಮ್. ಒಳಗಡೆಯಿಂದಾನೇ ಬರುತ್ತೆ, ಆ ಸೊಸೈಟಿಯಿಂದಾನೇ ಬರುತ್ತೆ, ಆ ದೇಶದಿಂದಾನೇ ಬರುತ್ತೆ. ನಮ್ಮಲ್ಲಿ ಕೂಡ ಒಂದು ರೋಗ ಬಂದಾಗ, ಒಂದು ಡಿಸೀಸ್ ಬಂದಾಗ ದೇರ್ ಇಸ್ ಅನ್ ಆಟೋ ಕರೆಕ್ಟಿವ್ ಮೆಕ್ಯಾನಿಸಮ್, ಆ್ಯಂಟಿಬಾಡೀಸ್ ಅಂತ ಬರುತ್ತೆ. ಆ ತರಹ ದೇರ್ ಆರ್ ಆಟೋ ಕರೆಕ್ಟಿವ್ ಮೆಕ್ಯಾನಿಸಮ್ಸ್ ಇನ್ ದಿ ಕಂಟ್ರಿ. ಅದರಲ್ಲಿ ಬ್ರಾಹ್ಮ ಸಮಾಜ ಅಂತ ಬಂತು, ಆರ್ಯ ಸಮಾಜ ಅಂತ ಬಂತು, ಈ ಥರ ಭಾಳ ಸ್ಪಿರಿಚುವಲ್ ಮೂಮೆಂಟ್ಸ್ ಬಂತು. ಬಟ್ ಅವರೆಲ್ಲ ದೇ ವೆರ್ ಆಲ್ ಓನ್ಲಿ ಪಾರ್ಷಿಯಲ್. ಅವ್ರು ವಾಟ್ ಈಸ್ ದ ಪ್ರಾಬ್ಲಮ್? ಫಸ್ಟು ಒಂದು ರೋಗ ಇದ್ದರೆ ದ ಡಾಕ್ಟರ್ ಹ್ಯಾಸ್ ಟು ಫೈಂಡ್ ಔಟ್ ದಿ ಡಯಾಗ್ನೈಸ್ ದ ಡಿಸೀಸ್ ಪ್ರಾಪರ್ಲಿ. ಡಯಾಗ್ನೋಸಿಸ್ ಇಸ್ 50% ಕ್ಯೂರ್. ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿಬಿಟ್ರೆ ಔಷಧಿ ವರ್ಕ್ ಆಗುತ್ತೆ. ಡಯಾಗ್ನೋಸ್ ರಾಂಗಾಗಿ ಮಾಡಿದರೆ ಔಷಧಿ ವರ್ಕ್ ಆಗೋದಿಲ್ಲ. 50% ಆಫ್ ದಿ ಕ್ಯೂರ್ ಈಸ್ ಡಯಾಗ್ನೋಸಿಸ್. ಸೊ ಇವರು ಡಯಾಗ್ನೋಸ್ ಏನು ಮಾಡಿದರು? ಬ್ರಾಹ್ಮ ಸಮಾಜ ಎಲ್ಲ ನೀವು ನೋಡಿದರೆ ಅವ್ರು ಹೇಳಿದರು, ನಮ್ಮ ಸೋಷಿಯಲ್ ರಿಫಾರ್ಮ್ಸ್ ಸರಿ ಮಾಡಬೇಕು. ಸೋಷಿಯಲ್ ರಿಫಾರ್ಮ್ಸ್ ಅಂದರೆ ಏನು? ಇವರು ಚೈಲ್ಡ್ ಮ್ಯಾರೇಜ್, ಈ ಹೆಂಗಸರಿಗೆಲ್ಲ ಚಿಕ್ಕ ಮಕ್ಕಳಿಗೆ 5 ವಯಸ್ಸಲ್ಲಿ ಮ್ಯಾರೇಜ್ ಮಾಡಿಬಿಡ್ತಾರೆ. ಅದನ್ನು ಸರಿ ಮಾಡಿಸ್ಬಿಟ್ರೆ ಇಂಡಿಯಾ ಸರಿ, ಭಾರತ ಸರಿ ಹೋಗುತ್ತೆ. ಇನ್ನೊಬ್ಬರು ಹೇಳ್ತಾರೆ, ಈ ಸತಿಯಿಂದಾನೇ, ಈ ಸತಿ ಅಂತ ಇದೆಯಲ್ಲ, ಗಂಡನ ಜೊತೆಯಲ್ಲಿ ಇವರು ಸತ್ತು ಹೋಗ್ತಾರೆ, ಅದರಿಂದಾನೇ ನಾವು ನಾಶ ಆಗಿರೋದು. ಸತಿ ಸರಿ ಮಾಡಿಸ್ಬಿಟ್ರೆ ಇದು ಸರಿ ಹೋಗ್ತಾರೆ. ಇನ್ನೊಬ್ಬರು ಹೇಳ್ತಾರೆ ವಿಡೋ ರಿಮ್ಯಾರೇಜ್ ರಿಮ್ಯಾರೇಜ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇನ್ನು ಹೇಳ್ತಾರೆ ವೆಸ್ಟರ್ನ್ ಮ್ಯಾನರ್ಸನ್ನೆಲ್ಲ ನಾವು ಇಮಿಟೇಟ್ ಮಾಡಿದರೆ ಸರಿ ಹೋಗುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಸೋಷಿಯಲ್ ರಿಫಾರ್ಮ್ಸ್. ಆದರೆ ಇದು ಯಾವುದು ಕೂಡ ನಥಿಂಗ್ ವಾಸ್ ಕಂಪ್ಲೀಟ್, ಆ್ಯಂಡ್ ದೇರ್ ಫಾರ್ ದೀಸ್ ಮೂಮೆಂಟ್ಸ್ ಫೇಲ್ಡ್. ಇವತ್ತು ಬ್ರಾಹ್ಮ ಸಮಾಜ ಎಲ್ಲಿದೆ ಅಂತ ಕೇಳಬೇಕು, ಯಾರಿಗೂ ಗೊತ್ತಿಲ್ಲ. ಇಟ್ ವಾಸ್ ಸಚ್ ಎ ಪ್ರಾಮಿನೆಂಟ್ ಮೂಮೆಂಟ್. ಕೇಶವ್ ಚಂದ್ರ ಸೇನ್, ದೇವೇಂದ್ರನಾಥ್ ಟ್ಯಾಗೋರ್, ಭಗವಾನ್ ಶ್ರೀರಾಮಕೃಷ್ಣರ ಹತ್ರ ಬಂದಿದ್ದು ಎಲ್ಲರೂ ಕೂಡ, ಆಲ್ ಆಫ್ ದೆಮ್ ಅಪ್ರೋಚ್ಡ್ ಶ್ರೀರಾಮಕೃಷ್ಣ. ಯಂಗ್ಸ್ಟರ್ಸ್ ಎಲ್ಲ ಫಸ್ಟ್ ಕಾಲೇಜಿಗೆ ಹೋಗಿ ಆಮೇಲೆ ದೇ ವರ್ ಇನ್ಫ್ಲುಯೆನ್ಸ್ಡ್ ಬೈ ಕೇಶವ್ ಚಂದ್ರ ಸೇನ್ ಆಫ್ ಬ್ರಾಹ್ಮ ಸಮಾಜ್ ಆ್ಯಂಡ್ ದೆನ್ ಕೇಮ್ ಟು ಭಗವಾನ್ ಶ್ರೀರಾಮಕೃಷ್ಣ. ಕೇಶವ್ ಚಂದ್ರ ಸೇನ್ ವಾಸ್ ಸೋ ಪವರ್ಫುಲ್, he had shaken hands with the Queen of England. That was his greatest. ಅದು ಯಾರು ಇಂಡಿಯಾದಲ್ಲಿ ಮಾಡಿಲ್ಲ ನಮ್ಮಲ್ಲಿ. He was the one man who could shake hands with the Queen of England. So powerful a movement. Today ಆ ಬ್ರಾಹ್ಮ ಸಮಾಜ ಅದು ಎಲ್ಲಿ ಹುಟ್ಟಿತು? ಕಲ್ಕತ್ತಾನಲ್ಲಿ ಕೂಡ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ, ಹೊಟ್ಟೋಯ್ತು. ಆ ಸಮಯದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು he came with 16 disciples
ಅವರು ಈ ಡಿಡ್ ನಾಟ್ ಪ್ರೀಚ್ ಎನಿ ಸೋಷಿಯಲ್ ರಿಫಾರ್ಮ್. ಅದೇ ಇಂಪಾರ್ಟೆಂಟು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ವಾಂಟ್ ಎ ರೂಟ್ ಆ್ಯಂಡ್ ಬ್ರಾಂಚ್ ರಿಫಾರ್ಮ್, ನಾಟ್ ಪಾರ್ಷಿಯಲ್ ರಿಫಾರ್ಮ್. ಆ ರೂಟ್ ಆ್ಯಂಡ್ ಬ್ರಾಂಚ್ ರಿಫಾರ್ಮ್ ಅಂದರೆ ಏನು? ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಪರ್ಸನಾಲಿಟಿ, ಮ್ಯಾನ್ ಮೇಕಿಂಗ್ ಎಜುಕೇಷನ್, ಕ್ಯಾರೆಕ್ಟರ್ ಮೇಕಿಂಗ್ ಎಜುಕೇಷನ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಫ್ ದಿ ನೇಷನ್. ನಮಗೆ ಕ್ಯಾರೆಕ್ಟರ್ ಹೋಗಿದೆ. ವಿ ಹ್ಯಾವ್ ಲಾಸ್ಟ್ ಅವರ್ ಇಂಡಿವಿಜುವಾಲಿಟಿ. ವಿ ಹ್ಯಾವ್ ಲಾಸ್ಟ್ ಫೇತ್ ಇನ್ ಅವರ್ ಓನ್ ಕಲ್ಚರ್. ವಿ ಹ್ಯಾವ್ ಲಾಸ್ಟ್ ಫೇತ್ ಇನ್ ಅವರ್ ಸ್ಕ್ರಿಪ್ಚರ್ಸ್. ವಿ ಹ್ಯಾವ್ ಲಾಸ್ಟ್ ಫೇತ್ ಇನ್ ಅವರ್ ancestral rishis and yogis. That is the cause of our degradation. You must go back to Upanishads. You must go back to the rishis. You must go back to our scriptures and create a total personality. Not just ಈಗ ಎಕ್ಸಾಮ್ಗೆ ಜಸ್ಟ್ 10 ವರ್ಷದ ಕ್ವಶ್ಚನ್ ಪೇಪರ್ ಇಟ್ಕೊಂಡು 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ. ಪಾಸ್ ಮಾಡಿಬಿಟ್ಟು ಒಂದು ಸರ್ಟಿಫಿಕೇಟ್ ತೊಗೊಂಡು ಕೆಲಸ ಮಾಡೋದು. ಇಟ್ ಈಸ್ ನಾಟ್ ದ್ಯಾಟ್. ಟೋಟಲ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ, ಫಿಸಿಕಲ್, ಮೆಂಟಲ್, ಮಾರಲ್, ಇಂಟೆಲೆಕ್ಚುವಲ್, ಸ್ಪಿರಿಚುವಲ್, ಎಲ್ಲದರಲ್ಲೂ ದೇರ್ ಶುಡ್ ಬಿ ಡೆವಲಪ್ಮೆಂಟ್. ಆ ಥರ ಒಬ್ಬೊಬ್ಬರು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮ್ ಆದರೆ ದ ಹೋಲ್ ನೇಷನ್ ವಿಲ್ ಟ್ರಾನ್ಸ್ಫಾರ್ಮ್. ದೆನ್ ಯು ವಿಲ್ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್. ವಿ ವಿಲ್ ಗೆಟ್ ಬ್ಯಾಕ್ ಟು ಅವರ್ ಇಂಡಿವಿಜುವಾಲಿಟಿ. ಯು ಮಸ್ಟ್ ಹ್ಯಾವ್ ಅವರ್ ರೂಟ್ಸ್ ಇನ್ ಅವರ್ ಏನ್ಷಿಯಂಟ್ ಕಲ್ಚರ್ಸ್. ಇದರಲ್ಲಿ ಒಬ್ಬರು ಡಿಸೈಪಲು, ಅವರ ಹೆಸರು ಗೋಪಾಲ್ ಅಂತ ಹೆಸರು. ಆದಮೇಲೆ ಅವರಿಗೆ ಸ್ವಲ್ಪ ದಿವಸ ಆದಮೇಲೆ ಸನ್ಯಾಸ ಕೊಟ್ಟರು. ಅವರ ಹೆಸರು ಅದ್ವೈತಾನಂದ ಅಂತ. ಆವಾಗ ಶ್ರೀರಾಮಕೃಷ್ಣರ ಹತ್ರ ಬಂದಾಗ ಅವರ ಹೆಸರು ಗೋಪಾಲ್ ಅಂತ. ಅವರಿಗೆ ವಯಸ್ಸು ಶ್ರೀರಾಮಕೃಷ್ಣರಿಗಿಂತ ಹೆಚ್ಚಾಗಿತ್ತು. ಅವರೇನು ಮಾಡಿದ್ರು, ಒಂದು ದಿವಸ ಒಂದು ಗೆರುವ ಕ್ಲಾತ್, ಕಾವಿ ಬಟ್ಟೆ, 12 ಬಟ್ಟೆಗಳು, 12 ಜಪಮಾಳೆಗಳು ತಂದು ಭಗವಾನ್ ಶ್ರೀರಾಮಕೃಷ್ಣರ ಹತ್ರ ಕೊಟ್ಟು ಅವ್ರು ಹೇಳ್ತಾರೆ, ಈ ದಾರಿಯಲ್ಲಿ ಭಾಳ ಜನ ಸಾಧುಗಳೆಲ್ಲ ಗಂಗಾಸಾಗರ್ಗೆ ಹೋಗ್ತಾರೆ, ಅವರಿಗೆ ನೀವು ಕೊಡಿ ಅಂತ ಹೇಳ್ತಾರೆ ಈ ಗೋಪಾಲನವರು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಅವ್ರಿಗೆ ಯಾಕೆ ಕೊಡಬೇಕು? ಇಲ್ಲಿರುವ ಯುವಕರೆಲ್ಲ, ಇವರಿಗಿಂತ ದೊಡ್ಡ ಸಾಧು ಯಾರಿದ್ದಾರೆ, ಇವರಿಗೆಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ 12 ಕಾವಿ ಬಟ್ಟೆಗಳನ್ನು ಅಲ್ಲಿರುವ ಯುವಕರಿಗೆ ಕೊಡ್ತಾರೆ. ನರೇಂದ್ರ, ರಾಖಾಲ್, ಬಾಬುರಾಮ್, ಶರತ್, ಈ ಥರ ಹರಿ, ಈ ಥರ 12 ಜನಕ್ಕೆ ಕಾವಿ ಬಟ್ಟೆ ಕೊಡ್ತಾರೆ. ಅದು ಹೇಳ್ತಾರೆ, ಆವತ್ತಿನ ದಿವಸ ರಾಮಕೃಷ್ಣ ಮಠ ಶುರುವಾಯಿತು. ಯಾವತ್ತು ಇವರ 12 ಜನಕ್ಕೆ ಕಾವಿ ಬಟ್ಟೆ ಯುವಕರಿಗೆ ಕೊಟ್ಟು, ನೀವೆಲ್ಲ ಹೋಗಿ ದೇಶಾಂತರದಲ್ಲಿ ಈ ಹೊಸ ಮೆಸೇಜನ್ನು, ದಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಫ್ ದ ಇಂಡಿವಿಜುವಲ್, ಬಿಲ್ಡಿಂಗ್ ಆಫ್ ದಿ ನೇಷನ್, ರಿಜುವನೇಷನ್ ಆಫ್ ನೇಷನ್, ಗಿವಿಂಗ್ ಬ್ಯಾಕ್ ಎಜುಕೇಷನ್, ಗಿವಿಂಗ್ ಬ್ಯಾಕ್ ಕಲ್ಚರಲ್ ರೂಟ್ಸ್, ಇದು ಅವರಿಗೆ ಹೇಳಿಕೊಟ್ಟು ಈ ಗೇವ್ ದಮ್ ದೀಸ್ ಕ್ಲೋತ್ಸ್ ಆ್ಯಂಡ್ ದಟ್ ವಾಸ್ ದ ಬಿಗಿನಿಂಗ್ ಆಫ್ ದ ರಾಮಕೃಷ್ಣ ಮಠ್. ಇದರಲ್ಲಿ ಒಂದು ಪಾಯಿಂಟ್ ಇಲ್ಲಿ ಹೇಳೋಕ್ಕೆ ನಾನು ಐ ವಾಂಟ್ ಟು ಮೆನ್ಷನ್ ಒನ್ ಪಾಯಿಂಟ್ ವಿಚ್ ಐ ಹ್ಯಾವ್ ನೆವರ್ ಹರ್ಡ್ ಎನಿಬಡಿ ಟೆಲ್ಲಿಂಗ್ ಸೋ ಫಾರ್. ಫಸ್ಟ್ ಟೈಮ್ ಐ ಆಮ್ ಟೆಲ್ಲಿಂಗ್ ಇನ್ ದಿಸ್ ಪ್ಲ್ಯಾಟ್ಫಾರ್ಮ್. ಅವರು ಕೊಟ್ಟಿದ್ದ ದಿವಸ ಇಟ್ ವಾಸ್ 12th January 1886. To the youths, to rejuvenate the country, and exactly 12th January 1985, 99 years over, 100th year started, the government of India declared Swami Vivekananda's birthday as National Youth Day. Exactly a century afterwards, 100 days. It is these youths, 16 youths, who changed the face of India and the world, and they are doing it today. You can see it in all the prayer halls, these 16 direct disciples, young boys. And National Youth Day started exactly by the government of India. 100th year, 99 years was over, and when the 100th year started.
ಈಗ ನಾನು ಫಸ್ಟ್ ನಿಮಗೆ ಹೇಳಿದೆ ದಟ್ ಶಂಕರ ಶ್ಲೋಕ ತಗೊಂಡು ಇವರೆಲ್ಲ ಡಿಗ್ರೇಡ್ ಆದರು ಅಂತ, ಅಂದರೆ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ. ಶಂಕರರು ಇನ್ನೊಂದು ಹೇಳಿದ್ದಾರೆ, ಜೀವೋ ಬ್ರಹ್ಮೈವ ನಾಪರಹ ಅಂತ, ಅದರ ಎರಡನೇ ಪಾರ್ಟ್. ಬ್ರಹ್ಮಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ ಅಂದರೆ ಏನರ್ಥ? ಈ ಜೀವ, ನಾವೆಲ್ಲ ಜೀವಗಳು, ಜೀವ ಬ್ರಹ್ಮ ಏವ, ವಿ ಆರ್ ನಥಿಂಗ್ ಬಟ್ ಗಾಡ್. ಈಚ್ ಒನ್ ಆಫ್ ಅಸ್ ಇಸ್ ಗಾಡ್, ಈಚ್ ಒನ್ ಆಫ್ ಅಸ್ ಇಸ್ ಡಿವೈನ್. ಇದರಲ್ಲಿ ವಿಶೇಷವಾಗಿ ದ ಪೂರ್ ಪೀಪಲ್, ದ ಡೌನ್ ಟ್ರಾಡನ್ ಪೀಪಲ್, ದಿ ಅಪ್ರೆಸ್ಡ್ ಪೀಪಲ್, ದಿ ಅನ್ಎಜುಕೇಟೆಡ್ ಪೀಪಲ್, ಇಗ್ನರೆಂಟ್ ಪೀಪಲ್, ಸಫರಿಂಗ್ ಪೀಪಲ್, ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಇವರೆಲ್ಲರೂ ಕೂಡ ದೇ ಆರ್ ಆಲ್ ಗಾಡ್ಸ್. ಸೊ ವೆನ್ ದೇ ಆರ್ ಗಾಡ್ಸ್, ಬೈ ಸರ್ವಿಂಗ್ ದೆಮ್ ಯು ವಿಲ್ ಅಟೈನ್ ದಿ ಹೈಯೆಸ್ಟ್. ಇದು ಅವರು ತಗೊಳ್ಳೇ ಇಲ್ಲ. ದೀಸ್ ಪೀಪಲ್ ನೆವರ್ ಟುಕ್ ದಟ್ ಸೆಕೆಂಡ್ ಪಾರ್ಟ್ ಆಫ್ ವಾಟ್ ಶಂಕರ ಸೆಡ್. ಜಗನ್ಮಿಥ್ಯ ಅನ್ನೋದನ್ನು ತಗೊಂಡ್ಬಿಟ್ರು. ಜೀವೋ ಬ್ರಹ್ಮೈವ ನಾಪರಹ, ಅದನ್ನು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಾರೆ. ಈ ಗೇವ್ ಎಂಫಸಿಸ್ ಆನ್ ದಿ ಸೆಕೆಂಡ್ ಪಾರ್ಟ್ ಆಫ್ ಶಂಕರಸ್ ಶ್ಲೋಕ, ದಟ್ ದಿಸ್ ಜೀವ ಈಸ್ ನಥಿಂಗ್ ಬಟ್ ಬ್ರಹ್ಮ. ವಿ ಆರ್ ಆಲ್ ಗಾಡ್ಸ್. ವೇರ್ ಡು ಯು ಗೋ ಟು ಸೀಕ್ ಫಾರ್ ಗಾಡ್? ವಿವೇಕಾನಂದರು ಎಷ್ಟು ದೂರ ಹೋಗ್ತಾರೆ ಅಂದರೆ, ಈ ಸೆಡ್ ಥ್ರೋ ಅವೇ ಆಲ್ ದೀಸ್ ಐಡಾಲ್ಸ್ ಅಂಡ್ ಗಾಡ್ಸ್. Worship the living God. Worship the living God in this poor, in this suffering. You look at India, their condition is worse than brutes. Even the animals, dogs are treated in Western countries better than our human beings. How much we have suppressed them, how much we have oppressed them. They have no education. Indian education literacy aವಾಗ ಇದ್ದಿದ್ದ only 17%. 17 British ಇದ್ದಾಗ 17% ಅಲ್ಲಿ ಲೇಡೀಸ್ ವಿಮೆನ್ ಲಿಟ್ರಸಿ ವಾಸ್ ಲೆಸ್ ದ್ಯಾನ್ 1%. More than 16% was men, and the remaining 83% were illiterate. That was the condition when Vivekananda spoke these words. He wanted education, a complete education, which makes the life simple. Simple andre life is simple, we make it complicated. Life is not complicated. Life is simple, we make it complicated. Simple ಅಂದರೆ SIMPLE. ಎಸ್ ಅಂದರೆ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಐ ಅಂದರೆ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಎಮ್ ಅಂದರೆ ಮಾರಲ್ ಡೆವಲಪ್ಮೆಂಟ್, ಪಿ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್, ಎಲ್ ಅಂದರೆ ಲಾಜಿಕಲ್ ಡೆವಲಪ್ಮೆಂಟ್, ಇ ಅಂದರೆ ಎಮೋಷನಲ್ ಡೆವಲಪ್ಮೆಂಟ್. That is simple life. If you develop all these 6 faculties of the human personality, you become a complete human being. Otherwise, your education is only for getting a clerk job. Vivekananda helodu, it is only for getting a clerk job under the British. You don't become independent. Real education ಏನು ಮಾಡಬೇಕದು? The real education should increase the mental power. Strength of mind is increased. Intellect is expanded, by which one is able to stand on one's own feet. You must have faith in yourself. ಒಬ್ಬರು ಎಜುಕೇಷನ್ ಮುಗಿಸಿದರೆ you must be able to ವೊಕೇಶನಲ್ ಮಾಡಿದರೆ you should be able to start his own factory. ಎಷ್ಟು ಜನಕ್ಕೆ ಆ ಥರ ಅಷ್ಟು ವಿಶ್ವಾಸ ಇದೆ that I can start a factory? ಇಲ್ವಲ್ಲ. He goes and works under a person who is much lower qualified than him. ಇವನು BE ಓದ್ಬಿಟ್ಟು ಅಲ್ಲಿ ಹೋಗಿ 10th ಸ್ಟ್ಯಾಂಡರ್ಡ್ ಹೋಗಿದ್ದವನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. That is what is happening. Because ಅವನಿಗೆ ಆ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ he has no faith in himself. ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, they taught us to live simple lives, which is a complete life which takes care of all the aspects of our personality, especially the building of character at the individual level and building of character at the national level. Now this ಸ್ವಾಮಿ ವಿವೇಕಾನಂದರು 2 ಇನ್ಸ್ಟಿಟ್ಯೂಷನನ್ನು ಸ್ಟಾರ್ಟ್ ಮಾಡಿದರು. ಇಟ್ ಈಸ್ ವೆರಿ ಸ್ಟ್ರೇಂಜ್. ಯಾರು ಕೂಡ ಬಂದು 2 ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಲ್ಲ. ಇಫ್ ದೇ ಸ್ಟಾರ್ಟ್ ದೇ ವಿಲ್ ಸ್ಟಾರ್ಟ್ ಓನ್ಲಿ 1 ಇನ್ಸ್ಟಿಟ್ಯೂಷನ್. ಬಟ್ ಈ ಸ್ಟಾರ್ಟೆಡ್ 2 ಇನ್ಸ್ಟಿಟ್ಯೂಷನ್ಸ್. ಇಟ್ ಇಸ್ ವೆರಿ ಯುನೀಕ್. ಒಂದು ರಾಮಕೃಷ್ಣ ಮಠ, ಇನ್ನೊಂದು ರಾಮಕೃಷ್ಣ ಮಿಷನ್. ನೋಬಡಿ ಥಾಟ್ ಆಫ್ ಇಟ್ ಬಿಫೋರ್. ರಾಮಕೃಷ್ಣ ಮಠ ಅಂದರೆ ಇಟ್ ಈಸ್ ಓನ್ಲಿ ಫಾರ್ ಸನ್ಯಾಸಿಸ್ ಆಫ್ ದ ರಾಮಕೃಷ್ಣ ಮಠ, ಪ್ಯೂರ್ಲಿ ಫಾರ್ ಸನ್ಯಾಸಿಸ್. ಆ್ಯಂಡ್ ಅಲ್ಲಿ ಏನು ಮಾಡೋದು ಅಂದರೆ ಜಪ, ಧ್ಯಾನ, ಶಾಸ್ತ್ರ ಅಧ್ಯಯನ,
ಇದೆಲ್ಲ ಮಾಡೋದು ರಾಮಕೃಷ್ಣ ಮಠ. ಇನ್ ಶಾರ್ಟ್, ಒನ್ಸ್ ಓನ್ ಮುಕ್ತಿ, ಒನ್ಸ್ ಓನ್ ಲಿಬರೇಷನ್, ಆತ್ಮನೋ ಮೋಕ್ಷ, ಆತ್ಮಮೋಕ್ಷ, ಅದು ರಾಮಕೃಷ್ಣ ಮಠದ ಗುರಿ. ಇನ್ನೊಂದು ಅವರು ಶುರು ಮಾಡಿದ್ದು ರಾಮಕೃಷ್ಣ ಮಿಷನ್. ಅದಕ್ಕೆ ಅವರು ಹೇಳಿದ್ದು ಲೋಗೋ ಜಗತ್ತೀತ. ಒಂದು ಆತ್ಮಮೋಕ್ಷ, ಇನ್ನೊಂದು ಜಗತ್ತೀತ. ಜಗತ್ತೀತ ಅನ್ನೋದು ರಾಮಕೃಷ್ಣ ಮಿಷನ್ನಲ್ಲಿ ಬರೀ ಸಾಧುಗಳೆಲ್ಲ ಅಲ್ಲಿ ಡಿವೋಟೀಸ್ ಇರ್ತಾರೆ. ನಮ್ಮ ರಾಮಕೃಷ್ಣ ಮಿಷನ್ ಕಮಿಟಿಯೆಲ್ಲ ಇದೆಯಲ್ಲ, ಆ ಕಮಿಟಿಯಲ್ಲಿ ನಾವು 4 ಜನ ಇದ್ದರೆ ಡಿವೋಟೀಸ್ 12 ಜನ ಇರ್ತಾರೆ ಗೃಹಸ್ಥರು. ನಮಗಿಂತ 3 ಹೆಚ್ಚಿರ್ತಾರೆ. ರಾಮಕೃಷ್ಣ ಮಿಷನ್ನಲ್ಲಿ ಇಟ್ ಈಸ್ ಮೈನ್ಲಿ ಕಂಪೋಸ್ಡ್ ಆಫ್ ಡಿವೋಟೀಸ್. ಅಲ್ಲಿ ಸರ್ವೀಸ್ ಆ್ಯಕ್ಟಿವಿಟೀಸ್, ರನ್ನಿಂಗ್ ಆಫ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಹಾಸ್ಟೆಲ್ಸ್, ಮ್ಯಾನೇಜಿಂಗ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯಾನೇಜಿಂಗ್ ಡಿಸ್ಪೆನ್ಸರೀಸ್, ರೂರಲ್ ವೆಲ್ಫೇರ್, ಟ್ರೈಬಲ್ ವೆಲ್ಫೇರ್, ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್, ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಮೆಷರ್ಸ್ ಇನ್ ಪೀರಿಯಡ್ಸ್ ಆಫ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಕೆಲಾಮಿಟೀಸ್. ಈಗ ಅರ್ಥಕ್ವೇಕ್ ಬರುತ್ತೆ, ಸುನಾಮಿ ಬರುತ್ತೆ, ಭೂಕಂಪ ಬರುತ್ತೆ, ದೆನ್ ಫೈರ್ ಡಿಸಾಸ್ಟರ್ಸು, ಸೈಕ್ಲೋನ್ಸು, ಇದೆಲ್ಲ ಟೈಮಲ್ಲಿ ಕೂಡ ಈ ರಾಮಕೃಷ್ಣ ಮಿಷನ್ ಪೀಪಲ್ ಗೋ ಆನ್ ಟು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಈ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಆಗಿದ್ದು ನಾಟ್ ಇನ್ ದ ಮಠ್. ವಿವೇಕಾನಂದರು ಬಹಳ ಫೋರ್ಸೈಟಿಂದ ಈ ಸ್ಟಾರ್ಟೆಡ್ ದ ರಾಮಕೃಷ್ಣ ಮಿಷನ್ ಇನ್ ಡಿವೋಟೀಸ್, ಗೃಹಸ್ಥರ ಮನೆಯಲ್ಲಿ. ಬಲರಾಮ್ ಬೋಸ್ ಮನೆಗೆ ಹೋಗಿ ಶುರು ಮಾಡಿದರು. ರಾಮಕೃಷ್ಣ ಮಠ ಶುರು ಮಾಡಿದ್ದು ಬೇಲೂರು ಮಠದಲ್ಲಿ, ರಾಮಕೃಷ್ಣ ಮಿಷನ್ ಶುರು ಮಾಡಿದ್ದು ಅಲ್ಲಿ ಬಲರಾಮ್ ಬೋಸ್ ಗೃಹಸ್ಥರ ಮನೆಯಲ್ಲಿ ಆನ್ 1st May 1897. ಇವತ್ತು ಕೂಡ ಬಲರಾಮ್ ಬೋಸ್ ಮನೆಯಲ್ಲಿ ಎವ್ರಿ ಇಯರಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಅದನ್ನು ರಿಜಿಸ್ಟರ್ ಮಾಡಿದ್ದು ಸ್ವಲ್ಪ ವರ್ಷ ಆಯಿತು. ಇದು 1897ನೇ ವರ್ಷ ಅವರಲ್ಲಿ ಶುರು ಮಾಡಿದರು ರಾಮಕೃಷ್ಣ ಮಿಷನನ್ನು. ಲೀಗಲಾಗಿ ರಿಜಿಸ್ಟರ್ ಮಾಡಿದ್ದು 1909, 12 ವರ್ಷ ಆದಮೇಲೆ. ಅದೇ ಥರ ರಾಮಕೃಷ್ಣ ಮಠ ನಾನು ಹೇಳಿದ ಥರ 1886ನೇ ವರ್ಷ ಕಾವಿ ಬಟ್ಟೆಗಳೆಲ್ಲ ಭಗವಾನ್ ಶ್ರೀರಾಮಕೃಷ್ಣರು ಕೊಟ್ಟಿದ್ದ ದಿವಸನೇ ಶುರುವಾಗೋಯಿತು. ಅದಾದಮೇಲೆ 1886ರಿಂದ 92ವರೆಗೂ 6 ವರ್ಷ. 86ರಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು ಮಹಾಸಮಾಧಿ ಆಗಿಬಿಟ್ರು. 1886 ಆಗಸ್ಟ್ 15ನೇ ತಾರೀಕು 16ನೇ ತಾರೀಕು ಬೆಳಗ್ಗೆ. ಅದಾದಮೇಲೆ ಸ್ವಲ್ಪ ದಿವಸ ನಾವೆಲ್ಲ ಇಲ್ಲಿ ಇರ್ತೀವಿ ಅಂತ ಇವರು ಈ ಯುವಕರೆಲ್ಲ ಕೇಳ್ಕೊಂಡ್ರೆ ಅವ್ರ ಗೃಹಸ್ಥರು ಒಪ್ಕೊಳ್ಳಿಲ್ಲ. ನಾವು ಬಾಡಿಗೆ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಹೋಗ್ಬಿಡಿ ಅಂತೆ, ಮನೆಗಳಿಗೆ ಹೋಗ್ಬಿಡಿ ಅಂತ ಹೇಳಿಬಿಟ್ರು. ಸೊ ಆಗಸ್ಟ್ ಎಂಡಲ್ಲೇ ಅದನ್ನು ಖಾಲಿ ಮಾಡಬೇಕಾಗಿತ್ತು. ಇವರು 6 ವರ್ಷ ಭರಣಗೌರ್ ಎಂದು ಹೇಳುವ ಒಂದು ಮಠದಲ್ಲಿ, ಅದು ಏನು ಡೈಲಾಪಿಟೆಡ್ ಹೌಸ್ ಏನಿರಲಿಲ್ಲ ಅಲ್ಲಿ, ಗೋಸ್ಟ್ ಹಾಂಟೆಡ್ ಹೌಸ್ ಅಂತ ಹೇಳೋರು. ಅಲ್ಲಿ ಯಾರು ಹೋಗೋದೇ ಇಲ್ಲ. ಆ ಥರ ಅಲ್ಲಿ ₹2 ಏನೋ ಅದಕ್ಕೆ ಮಂತ್ಲಿ ರೆಂಟು, ಅದು ಕೊಟ್ಕೊಂಡು ಆ ಭರಣಗೌರಲ್ಲಿ 6 ವರ್ಷ ಇದ್ದರು. ಆಮೇಲೆ ಆಲಂ ಬಜಾರ್ ಅನ್ನೋದು ಮಠದಲ್ಲಿ 6 ವರ್ಷ ಇದ್ದರು, 12 ವರ್ಷ. 86ರಿಂದ 92, 92ರಿಂದ 98. 1898ನೇ ವರ್ಷ ನೀಲಾಂಬರ್ ಬಾಬು ಹೌಸ್ ಅಂತ ಒಂದು ಜಾಗಕ್ಕೆ ಬಂದರು. ಆ ನೀಲಾಂಬರ್ ಬಾಬು ಹೌಸು ಬೇಲೂರು ಮಠದ ಪಕ್ಕದಲ್ಲೇ ಇದೆ. ಈಗಲೂ ನೀವು ಹೋದರೆ ನೋಡ್ಬೋದು. ಶಾರದಾ ದೇವಿ ಅಮ್ಮ ಅಲ್ಲಿ ಬಂದಿದ್ದಾರೆ, ಅಲ್ಲಿ ಅವರು ಇದ್ದಿದ್ದು ರೂಮ್ ಕೂಡ ಈಗ ಇಟ್ಟಿದ್ದಾರೆ. ಅಲ್ಲೇ ಶಾರದಾ ದೇವಿ ಅವರು ಪಂಚತಪ ಮಾಡಿದ್ದು. ಅಲ್ಲಿ ನೀಲಾಂಬರ್ ಬಾಬು ಹೌಸಲ್ಲಿ 1 ವರ್ಷ ಇದ್ದರು 98ರಲ್ಲಿ. 99ರಲ್ಲಿ ಬೇಲೂರು ಮಠವನ್ನು ಕೊಂಡ್ಕೊಂಡ್ರು. ಆ ಲ್ಯಾಂಡು 7 ಏಕರ್ಸ್ ಕೊಂಡ್ಕೊಂಡು ಬೇಲೂರು ಮಠಕ್ಕೆ ಬಂದರು. 1999, ಆಲ್ಮೋಸ್ಟ್ ಬಿಗಿನಿಂಗ್ ಆಫ್ 20th century. ಆ ಟೈಮಲ್ಲಿ ಬಂದು ದೇ ಸ್ಟಾರ್ಟೆಡ್ ದಿಸ್ ಬೇಲೂರು ಮಠ್. ಅಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಅಸ್ಥಿಯನ್ನು ತಗೊಂಡು ಬಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ ರಾಮಕೃಷ್ಣರು ಹೇಳಿದ್ದಾರೆ, ನಾನು ಎಲ್ಲಿ ಅವರ ಅಸ್ಥಿಯನ್ನು ಇಡ್ತೀನೋ ಅಲ್ಲಿ ಇರ್ತೀನಿ ಅಂತ ಶ್ರೀರಾಮಕೃಷ್ಣರು ನನಗೆ ಇದು ಕೊಟ್ಟಿದ್ದಾರೆ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಇಡ್ತೀನಿ. ಫ್ರಮ್ ಹಿಯರ್ ಸ್ಪಿರಿಚುವಾಲಿಟಿ ವಿಲ್ ಇನಂಡೇಟ್ ದ ಹೋಲ್ ವರ್ಲ್ಡ್, ವಿಲ್ ಫ್ಲಡ್ ದ ಹೋಲ್ ವರ್ಲ್ಡ್ ಅಂತ ಹೇಳಿ ಅಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಅಸ್ಥಿಯನ್ನು ಇಡ್ತಾರೆ. ಆ ಜಾಗದಲ್ಲಿ ಇವತ್ತು ಆ ದೊಡ್ಡ ದೇವಸ್ಥಾನ ಬಂದಿದೆ, ಶ್ರೀರಾಮಕೃಷ್ಣರ ದೇವಸ್ಥಾನ ಬಂದಿದೆ. ಇವತ್ತು ರಾಮಕೃಷ್ಣ ಮಠ್ ಅಂಡ್ ಮಿಷನು 211 ಶಾಖೆಗಳು ಇವೆ. 211 ಬ್ರಾಂಚಸ್ ಆಲ್ ಓವರ್ ದಿ ವರ್ಲ್ಡ್. ಇದರಲ್ಲಿ 211ರಲ್ಲಿ ಫಾರಿನ್ ಬ್ರಾಂಚಸ್ ಇರೋದು 50, ಮಿಕ್ಕಿದೆಲ್ಲ ಇಂಡಿಯಾದಲ್ಲಿ ಇದೆ.
50 ಬ್ರಾಂಚಸ್ಸು 21 ದೇಶಗಳಲ್ಲಿ ಇದೆ, 21 ಕಂಟ್ರೀಸ್, ಬೇರೆ ದೇಶಗಳಲ್ಲಿ ಇದೆ. ಆಮೇಲೆ ಎಜುಕೇಷನಲ್ ಫೀಲ್ಡಲ್ಲಿ ಒಂದು ವರ್ಷಕ್ಕೆ ಸುಮಾರು 4 ಲಕ್ಷ ಹುಡುಗರು ಓದ್ತಾ ಇದ್ದಾರೆ. ರಾಮಕೃಷ್ಣ ಮಠನ್ ಮಿಷನ್ ಆಲ್ ಓವರ್ ಇಂಡಿಯಾ ಅದಕ್ಕೋಸ್ಕರ ನಮ್ಮ ಮಠದಿಂದ 300 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ. ಅಫ್ಕೋರ್ಸ್ ನೀವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಿ, ಅದರಿಂದನೇ ಆಗುತ್ತೆ ಅದು. ಅದೇ ತರಹ ಹೆಲ್ತ್ ಆ್ಯಂಡ್ ಮೆಡಿಕಲ್ ಫೀಲ್ಡಲ್ಲಿ ಒಂದು ವರ್ಷಕ್ಕೆ 1 ಕೋಟಿ ಜನಕ್ಕೆ ಇವರು ದೇ ಗಿವ್ ಮೆಡಿಕಲ್ ಹೆಲ್ಪ್ ಇನ್ಕ್ಲೂಡಿಂಗ್ ಇನ್ ಪೇಷಂಟ್ಸ್ ಆ್ಯಂಡ್ ಔಟ್ ಪೇಷಂಟ್ಸ್. 1 crore ಎವ್ರಿ ಇಯರ್, 1 crore ಪೀಪಲ್. ಇದಕ್ಕೋಸ್ಕರ ದೇ ಸ್ಪೆಂಡ್ ಮೋರ್ ದೆನ್ 200 crores ಎವ್ರಿ ಇಯರ್. ಆಮೇಲೆ ರೂರಲ್ ವರ್ಕ್ ಆ್ಯಂಡ್ ಟ್ರೈಬಲ್ ವರ್ಕ್ಗೆ ಪ್ರತಿ ವರ್ಷವೂ ದೇ ಸ್ಪೆಂಡಿಂಗ್ ಅಬೌಟ್ 50 crores. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಹೇಳಬೇಕಾದ್ರೆ 1980 1980 there was an international conference. It was the second international conference in the history of Ramakrishna Matan Mission. The first one was held in 1926 when Swami Sharadanandaji was the secretary, and second one was held when Swami Veereshwarananda Maharaj was the president. He did it, and Swami Veereshwarananda Maharaj ಇವರಲ್ಲೇ ಹುಟ್ಟಿದ್ದು. ಯು ವಿಲ್ ಬಿ ಹ್ಯಾಪಿ ಟು ನೋ, ಇಲ್ಲಿ ಪಕ್ಕದಲ್ಲಿ ಗುರುಪುರ್ ಅಂತ ಇದೆ. ಗುರುಪುರ್ ನೀವು ಕೇಳಿರ್ಬೋದು. ಆ ಗುರುಪುರಲ್ಲಿ he was born. Mangalore is sanctified by the birth of Srimad Swami Veereshwaranandaji Maharaj, the 10th president of the Ramakrishna Matan Mission. He conducted the second international conference. ಆವಾಗ he brought out a wonderful idea. ಈಗ ನಾವು 211 ಬ್ರಾಂಚಸ್ ಇದ್ದೀವಿ, but we can't do much with 200 centers. There are so many people running in the name of Ramakrishna, Vivekananda, Sharada Devi. ತುಂಬ ಜನ ನಡೆಸ್ತಾ ಇದ್ದಾರೆ. So many devotees are running. So many sadhus are also running outside. Now we should bring them all together. ಅಂತ ಹೇಳಿಬಿಟ್ಟು he started one ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್. ಅದಕ್ಕೆ ಒಂದು 10-point ಗೈಡ್ಲೈನ್ಸ್ ಕೊಟ್ಟರು. ಎನಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ರನ್ನಿಂಗ್ ಇನ್ ದ ನೇಮ್ ಆಫ್ ದ ಹೋಲಿ ಟ್ರಯೋ and who are willing to follow these 10-point guidelines can join the Bhava Prachar Parishad. ಅಂತ ಹೇಳಿದ ಮೇಲೆ today we have 1000 branches of member ashramas of Ramakrishna Vivekananda Bhava Prachar Parishad all over India. 1000 branches ಇದೆ. Now we are only 200 branches, but Bhava Prachar Parishad is a very strong hold. ಅಲ್ಲಿರೋರು ಭಕ್ತರೆಲ್ಲ ಸೇರಿಕೊಂಡು ಈವನ್ ಇನ್ ಸ್ಮಾಲ್ ಟೌನ್, ಸ್ಮಾಲ್ ವಿಲೇಜಸ್, ಎವ್ರಿವೇರ್, ವೆರೆವರ್ ವಿ ಗೋ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ವಿ ಹ್ಯಾವ್ either our center or we have Bhava Prachar Parishad center. ಅದೇ ಥರ ವೆರೆವರ್ ಯು ಗೋ, ವೆನ್ ಯು ಬಿಕಮ್ ಎ ಡಿವೋಟಿ ಆಫ್ ರಾಮಕೃಷ್ಣ, ವೆರೆವರ್ ಯು ಗೋ, ಯು ಆಲ್ವೇಸ್ ಹ್ಯಾವ್ ಸಂಬಡಿ ದೇರ್ ರನ್ನಿಂಗ್ ಎ ಸೆಂಟರ್ ದೇರ್. ಯು ಕ್ಯಾನ್ ಆಸ್ಕ್, ನಾನು ಇಲ್ಲಿ ನೈಟ್ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೋದು. ವಿತ್ ಅ ಲಿಬರ್ಟಿ ಯು ಕ್ಯಾನ್ ಆಸ್ಕ್. ಈ ಬೆನಿಫಿಟ್ ನಿಮಗೆ ಎಲ್ಲೂ ಸಿಕ್ಕೋದಿಲ್ಲ. ಎನಿವೇರ್ ಯು ಗೋ ದೇರ್ ಈಸ್ ಎ ರಾಮಕೃಷ್ಣ ಸೆಂಟರ್. 1000 ಸೆಂಟರ್ಸ್ ಇನ್ ಇಂಡಿಯಾ ಪ್ಲಸ್ 211 ಸೆಂಟರ್ಸ್ ಆಫ್ ಇದು ನಮ್ಮದು ರೆಕಗ್ನೈಸ್ಡ್ ಮಠ. ವಿ ಹ್ಯಾವ್ ಮೋರ್ ದೆನ್ 1200 ಸೆಂಟರ್ಸ್ ಆಲ್ ಓವರ್ ದಿ ವರ್ಲ್ಡ್, ಈವನ್ ಮಚ್ ಮೋರ್ ವಿಚ್ ಆರ್ ನಾಟ್ ರಿಜಿಸ್ಟರ್ಡ್ ಆಲ್ಸೋ. ಅಷ್ಟೊಂದಿದೆ. ಎವ್ರಿವೇರ್ ಇಟ್ ಈಸ್ ಲೈಕ್ ಓಷನ್, ಇಟ್ ಹಸ್ ಸ್ಪ್ರೆಡ್. ವೆರೆವರ್ ಯು ಗೋ ದೇರ್ ಇಸ್ ಎ ರಾಮಕೃಷ್ಣ ಸೆಂಟರ್. Now in a gist I will tell what is the unique characteristic of Ramakrishna movement. The first unique characteristic is its non-sectarian nature. It has no sect. It does not follow any sect. ಈಗ ಒಬ್ಬರು ಮಠ ಅಂದರೆ ಅದು ಶೈವ ಅಂತಾರೆ, ವೈಷ್ಣವ ಅಂತಾರೆ, ಶಾಕ್ತ ಅಂತಾರೆ, ಗಾಣಪತ್ಯ ಅಂತಾರೆ, ಕೌಮಾರ ಅಂತಾರೆ, ಸೌರ ಅಂತಾರೆ. We don't, none of the sects. We accept all gods, but it is non-sectarian. Anybody can join the Ramakrishna mission. He can be a Vaishnava, he can be a Saiva, he can be a Shakta, he can be a Kaumara, he can be a Ganapatya, he can be a Saura, or he can be a non-Hindu. Christians are monks in the Ramakrishna mission. Not only Indian Christians, Italian Christians are monks in the Ramakrishna mission.
Muslims are monks in the Ramakrishna mission, not only Indian Muslims, Arabian Muslims are there. They do 5 times namaz. 5 times they do namaz, but at the same time they are monks of the Ramakrishna mission. They stay in our mission. So once our Swami is there, Gangananda, he is in the mission from Arabia for 50 years. Swami Gangananda has completed 50 years in the Ramakrishna mission. He is from Saudi Arabia. 5 times namaz he does. So Buddhists are there from India, from Japan. Jains are there. Anybody who accepts Sri Ramakrishna's philosophy of harmony of religions, of synthesis of yogas, of complete development of human personality, they can join as monks of the Ramakrishna order. They can also join as devotees of the Ramakrishna order. They can belong to any race. There are people, Muslims have taken Mantra Diksha, plenty they take. Every time some Swami gives Diksha, Muslims come and take Diksha, Christians come and take Diksha. So it is a non-sectarian organization. It doesn't belong to any sect. And teamwork. ಬೇರೆ ಕಡೆ ಎಲ್ಲ ಅವರವರು ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಇಟ್ಸ್ ಎ ಟೀಮ್. 1,800 monks working as a team. That you can see, especially in relief works, how they go and work. The high work ethic, transparency in all their dealings. ನಮ್ಮ ಅಕೌಂಟ್ ಎಲ್ಲ ಪಬ್ಲಿಷ್ ಮಾಡಿಬಿಡ್ತೀವಿ. Everything is openly published and given to devotees and circulate to everybody and given to central government. Everybody knows. Last 120 years there is not a single remark against the Ramakrishna mission as far as finance is concerned. Absolute transparency and accountability in financial matters. This is one unique characteristic of Ramakrishna mission. Another is keeping away from politics. We don't belong to any party. At the same time, we are not against any party. We are democratic. But democracy is for the soul, not for the body. Everybody should be free. Man or woman, whatever caste, whatever religion, whatever race, everybody should become free from body. They should be free as Atman. That is all we want. We don't vote in any election and we are not against any party. We don't support any party. We keep away from politics. That is one unique feature. And then promotion of not only scriptures, equal importance is given to promotion of secular, science, vocational training, arts, industries. You will find the number of educational institutions run. Nobody will be running. Our university is running one faculty in tribal, one faculty in rural development, one faculty in special education for the disabled, one faculty in value education, and then there are the regular streams like computers and theoretical physics. Any subject you tell, it is there. So Swami Vivekananda wanted promotion of sacred literature and secular education to be given equal importance. Then only we can create a complete individual and also a peaceful humanity. If you allow me to take another 5 or 10 minutes, I will just tell the transition from the ancient method of sannyasa to this present service attitude was a very difficult one. It was not easy. Sannyasins were supposed to do puja, to read scriptures and bless disciples, to give talks. Nothing more than that. They cannot start schools. They cannot work in hospitals. They cannot do rural works. This was going on for thousands of years. And when Swamiji started this revolutionary practice of worshipping Jiva as Shiva, the suffering human beings, it was something revolutionary, and the orthodox sannyasins did not accept this. We had started a hospital in Haridwar, which is the headquarters for all the orthodox sadhus, and they were serving patients in Haridwar, and people will not accept it. There are 2 disciples of Swami Vivekananda. One was Kalyanananda, another was Nishchayananda.
Both of them were serving there. And there used to be what is called Bandara. Means some devotee will come and give some feast to sadhus. And in those Bandaras, our sadhus will not be invited because we were called Bangi sadhus, sweepers. Because we were cleaning the hospital, taking care of these poor patients. So we were not regarded as sadhus at all. So they will not invite any of the Ramakrishna Mission sadhus for Bandara. This went on for about 30 years. And then one day, one sadhu by name Dhanaraj Giri of Kailas Ashrama, he came to Uttarakashi, and this Bandara was there, and he sat for Bandara. He asked, where are the Ramakrishna Mission sadhus? And others said, we don't invite them. Why do you not invite them? Because they are Bangi sadhus. What do you mean? This Dhanaraj Giri knew Swami Vivekananda. Vivekananda studied Brahma Sutras under Dhanaraj Giri. Within 3 days he mastered the most difficult scripture, Brahma Sutra. And he understood Swami Vivekananda's greatness. So he said, what nonsense you are talking? It is such a great organization. Go and bring the Swamis for Bandara. That is Kalyanananda and Nishchayananda. And they went and invited. They said, we will not come. All these days we were not invited. Why should we come? We will not come. When they went and told Dhanaraj Giri, second time again he sent message. And Kalyanananda was a Bengali, soft person. Nishchayananda was a Marathi. He was working as a military. He said, I will not come. If I come today and tomorrow they will give me this dry roti only I have to eat. Why should I go? So he will not go. And third time again Dhanaraj Giri said, if they don't come, I will go and bring them. So he was the chief of all the monks. So when he forced like that, these two sadhus, Kalyanananda and Nishalananda, disciples of Vivekananda, went and attended the Bandara. Dhanaraj Giri said, give them first place. They should be given prime honor, Agrabag. They should sit in the first. And he asked the other monks, when you became ill, where do you go for treatment? And those sadhus said, we go to Ramakrishna Mission Hospital. He said, when you want, you go to Ramakrishna Mission Hospital, you want their service, and afterwards you call them Bangi sadhus. A mother removes the dirt of her children. Do you call her a Bangi? These monks are like your mother. You have to respect them and worship them like your own mother. That is what Dhanaraj Giri said. And from that time onwards, it is nearly 30 years after the Ramakrishna Mission was started, that it was recognized by the Orthodox community for the fault of doing service to the poor people. But now you look at all the new spiritual organizations which has come, be it Ravi Shankar or Sai Baba or Amritanandamayi or anything, they all start schools, they start colleges, they start relief work, everything which Ramakrishna Mission is doing, all the service. Not only these people, even the Orthodox mats which are not doing, Shankar mats, Madhva mats, Ramanuja mats, all the Orthodox mats. Now Kanchi Shankaracharya has started a university. They have started doing all the service works. So there is a watershed. There is a, what they call a game changer in the philosophy of India before the advent of Sri Ramakrishna and Swami Vivekananda, and after their advent. They came for the rejuvenation, for the resuscitation of a new India, and that is going on through the sadhus of the Ramakrishna Mission, through all these devotees of the Ramakrishna Mission. You must know you have got a very great responsibility to the society. The disciples and devotees of Ramakrishna Mission are distinctly different from other organizations because they have that seal of character, they have their own unique characteristics which others don't have.
Please think about this, in what way we are unique from other organizations. We have got a great responsibility not only for our own development, but for the development of our nation and the country. One more statement and I will finish. The Secretary General of United Nations, he said that is the UNESCO. He said that the Constitution of UNESCO and the Memorandum of Association of Ramakrishna Mission, they look very similar. And the Memorandum of Association, the objectives of Ramakrishna Mission was written 50 years before the UNESCO was started. He read this. Why was this UNESCO started? After the UN was started. Because of 2 world wars, all the countries put their heads together in which direction this country should go. And that is how this UNESCO also came. In which direction this world should go. And all those objectives which is mentioned in the Constitution of the UNESCO by Federico Mayer, he says, 50 years before, Swami Vivekananda has written the rules book of the Ramakrishna Mission. That means Ramakrishna Mission is not only for rejuvenation of India, but for creation of a new humanity for the entire world. This we should keep in mind, and let us pray that the vision of Swami Vivekananda bears fruit and we have a new society which are without any differences based on the teachings of Ramakrishna and Vivekananda. Namaskar to all of you. ಸ್ವಾಮಿ ಅಭಿರಾಮಾನಂದಜಿಯವರು ಬಹಳ ವಿಸ್ತೃತವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ರಾಮಕೃಷ್ಣ ಸಂಘ ಬೆಳೆದು ಬಂದ ಬಗೆಯನ್ನು ವಿವರಿಸಿದ್ದಾರೆ. ಅವರಿಗೆ ಎಲ್ಲ ಭಕ್ತರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ.